ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ಯಶೋಧ. ಸರ್ ನಿಮ್ಮ ಹೆಸರು? ಉಮೇಶ್ ಎಚ್. ಮೇಡಮ್ ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಆರಿಸಿ ಬಂದಿರೋಂಥದ್ದು? ಬಿಸ್ಕೂರು ಗ್ರಾಮ ಪಂಚಾಯತಿಯಿಂದ. ಮೇಡಮ್ ಹಾಗೂ ಈಗ ನೀವು ಈ ಸಲ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತು? 373. ಹಾಗೂ ಒಂದು ಎಷ್ಟು ಓಟುಗಳ ಅಂತರದಿಂದ ನೀವು ಜಯಗಳಿಸಿದ್ರಿ? 195 ಒಂದು ಓಟದ ಅಮೂಲ್ಯ ಮತಗಳಿಂದ ನೀವು ಒಂದು ಜಯಗಳಿಸಿರೋಂಥದ್ದು. ಹಾಗೆ ಈಗ ನೀವು ಇದೇ ರಾಜಕೀಯಕ್ಕೆ ಮೊದಲನೇ ಬಾರಿನ ನೀವು ಪ್ರವೇಶ ಮಾಡಿರೋಂಥದ್ದು, ಇದೇ ಮೊದಲನೇ ಬಾರಿ. ಸರ್ ಹಾಗೆ ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ಸೇವೆ ಮಾಡೋದಕ್ಕೆ ಒಂದು ಉತ್ತಮ ವೇದಿಕೆ ಅಂತ ಹಾಗೆ ಮೇಡಮ್ ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮೊಂದು ಖುಷಿ ತಂದಿದೆಯಾ ಜನಸೇವೆ ಮಾಡೋದಂಥದ್ರಲ್ಲಿ? ಖುಷಿ ತಂದಿದೆ. ಒಂದು ರಾಜಕೀಯ ನಿಮ್ಗೆ ಒಂದು ಸುಖಕರವಾಗಿ ನಡ್ಕೊಂಡು ಬರ್ತಾ ಇದ್ದೀರಾ ಜನಗಳ ಸೇವೆ ಮಾಡೋ ಅಂತ. ಸರ್ ಹಾಗೆ ಈ ರಾಜಕೀಯದಲ್ಲಿ ನಿಮ್ಗೆ ಎಷ್ಟು ವರ್ಷದ ಅನುಭವ ಇರ್ಬೋದು? ಒಂದು 5 ವರ್ಷದಿಂದ ಈಜಾಗಿ ಅಂದ್ರೆ ಈಗ ನೀವು ರಾಜಕೀಯ ಪ್ರವೇಶ ಮಾಡಿದಾಗಿಂದ ನಿಮ್ಗೆ ಈ ರಾಜಕೀಯದ ಅನುಭವ ನಿಮ್ಗೆ ಬಂದಿರೋ ಅಂತದ್ದು. ಸರ್ ಹಾಗೂ ಈಗ ನಿಮ್ಗೆ ಈ ರಾಜಕೀಯ ಅನ್ನೋದು ನಿಮ್ಮ ಹಿಂದಿನ ಮನೆತನದಲ್ಲೂ ರಾಜಕೀಯದಲ್ಲೇ ಬೆಳೆದು ಬರ್ತಾ ಇದ್ದೀರಾ, ಇಲ್ಲ ನಿಮ್ಮ ಮೂಲಕ ರಾಜಕೀಯಕ್ಕೆ ಬೆಳಕು ಬಂದಿರ? ಮುಖಾಂತರ ಅಷ್ಟೇ. ನಿಮ್ಮ ಮುಖಾಂತರ ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದು ನೀವೇ ಮಾಡಿದ್ರ. ಸರ್ ಹಾಗೆ ಈಗ ನೀವು ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಜಯ ಗಳಿಸಿದ್ರ. ಸೊ ಆ ಸಂದರ್ಭ ತಮ್ಗೆ ಹೇಗೆ ಅನ್ನಿಸ್ತು? ಸಂತೋಷ ಆಗಿದೆ. ಯಾಕೆಂತಂದ್ರೆ ನಾವು ಫಸ್ಟ್ ಟೈಮ್ ನಿಲ್ತು ನಾವು ರಾಜಕೀಯಕ್ಕೆ, ಯಾಕೆಂದ್ರೆ ಮೊದಲಿಂದ ನಮಗೇನು ಅನುಭವ ಇರಲಿಲ್ಲ ಅದರ. ಸೊ ಮೊದಲನೇ ಬಾರಿ ನಾವು ನಿಲ್ತು ಜನಗಳ ಹತ್ರ ಜನಗಳು ಒಂದು ವಿಶ್ವಾಸ ಇಟ್ಟು ನಮ್ಮ ಮೇಲೆ ಒಂದು ಒಳ್ಳೆಯ ಅಂತರದಲ್ಲಿ ನಮ್ಮನ್ನು ಗೆಲ್ಲಿಸಿ ಇದು ಮಾಡಿದ್ದಾರೆ. ನಾವು ಅವ್ರಿಗೆ ಯಾವತ್ತಿಂದ ಚಿರು. ಸರ್ ಆಗ ಈಗ ನೀವು ಮೊದಲನೇ ಬಾರಿನೇ ಗೆಲ್ಬೇಕು ಅಂದ್ರೆ ನಿಮ್ಮ ಊರಿನ ಜನತೆಗಳ ಜೊತೆ ಒಂದು ಬೆಂಬಲ ಇರಬೇಕು. ಅವರ ಬೆಂಬಲ, ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರ ಬೆಂಬಲ ನಿಮ್ಗೆ ಯಾವ ರೀತಿ ಇತ್ತು? ಚೆನ್ನಾಗಿದೆ. ಒಳ್ಳೆ ರೀತಿಯ ಬೆಂಬಲ, ಜನರು ಒಳ್ಳೆ ಸಹಕಾರ ನೀಡಿದ್ದಾರೆ. ಸರ್ ಆಗ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಗೆ ಯಾವ ತರ ಒಂದು ಕೆಲಸ ಕಾರ್ಯಗಳು ಆಗ್ತಾ ಬರ್ತಾ ಇದೆ? ಅವರ ಬೆಂಬಲ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ? ಅಧಿಕಾರಿಗಳ ಬೆಂಬಲನೂ ಚೆನ್ನಾಗಿದೆ. ಸಾಲದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಧನಂಜಯ ಅವರು ಮತ್ತು MLA ಅವರು ಬಾಲಕೃಷ್ಣ ಅವರು, ಅವ್ರ ಸಹಕಾರ ಚೆನ್ನಾಗಿದೆ. ಒಳ್ಳೆ ಸಹಕಾರ ಕೊಡ್ತಾ ಬರ್ತಾರೆ. ನಮ್ಗೆ ಯಾವುದಕ್ಕೂ ಏನು ತೊಂದರೆ ಕೊಟ್ಟಿಲ್ಲ. ನಾವು ಯಾವುದೇ ಒಂದು ಕೇಳಿ ಕೂಡ ನಮಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಾವು ಏನು ಅಲ್ಪ ಸಮಯ, ಯಾಕೆಂತಂದರೆ ಇರ್ತಕ್ಕಂಥ ಎಲ್ಲರನ್ನೂ ನಾವು ತೃಪ್ತಿಪಡಿಸೋಕ್ಕಾಗಲ್ಲ ಅಲ್ವಾ. ಇದರಲ್ಲಿ ಉತ್ತಮವಾಗಿ ನಮ್ಮ ಯಾವುದೇ ಒಂದು ಬ್ಯಾಡ್ ನೇಮ್ ಇದ್ದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ಈಗ ನೀವು ಮೇಡಮ್ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ತನಕ ಒಂದು 3 ವರ್ಷ ಅವಧಿಗಳಾಗಿದೆ. ಸೊ ಈ ಅವಧಿಗಳಲ್ಲಿ ನಿಮ್ಮ ಮೂಲಕ ನಿಮ್ಮ ಗ್ರಾಮಕ್ಕೆ ಯಾವ ಥರ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಜನರಿಗೆ ಅನುಕೂಲ ಆಗಂತ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಾ ಸರ್? ಸಾರ್ವಜನಿಕವಾಗಿ ಜನಗಳು ಅನುಕೂಲ ಅಂತಂದರೆ ಒಂದು ರಸ್ತೆ, ಕಾಂಕ್ರೀಟ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು, ಕುಡಿಯೋದಕ್ಕೆ ನೀರಿನ ಬೋರ್ವೆಲ್ಗಳು. ಸೊ ಅದು ಏನು ಈಗ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆಗಳೇನಿಲ್ಲ. ಯಾಕೆಂದರೆ ಸಾಕಷ್ಟು ನಮಗೆ ಮೇಲಿಂದ ನಮ್ಮ ZPR ಆಗಿರ್ಬೋದು, MLA ಆಗಿರ್ಬೋದು, ಸರ್ಕಾರ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಎಲ್ಲ ಸಹಕಾರದಿಂದ ಕುಡಿಯೋ ನೀರಿಗೆ ಅತಿ ಪ್ರಾಮುಖ್ಯವಾಗಿ ಒಂದು ವ್ಯವಸ್ಥೆ ಚೆನ್ನಾಗಿದೆ ಮಾಡ್ಕೊಂಡು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೂ ಕುಡಿಯೋದಕ್ಕೆ ಏನು ತೊಂದರೆ, ನೀರಿಗೆ ಏನು ತೊಂದರೆ ಏನಿಲ್ಲ. ತೊಂದರೆ ಇತ್ತು. ಹೋದ ಬೇಸಿಗೆಯಲ್ಲಿ ಸುಮಾರು ಒಂದು 13 ಬೋರ್ವೆಲ್ಗಳನ್ನು ಕೊಡಿಸ್ಕೊಟ್ಟಿದ್ದಾರೆ ಅವ್ರ ಸರ್ಕಾರದಿಂದ. ಈಗ ಇಲ್ಲಿನವರೆಗೂ ಯಾವುದೇ ತೊಂದರೆ ಏನಿಲ್ಲ. ಮತ್ತು ಸ್ಕೂಲ್ ಬಿಲ್ಡಿಂಗ್ಗಳಾಗಿರ್ಬೋದು, ಅಂಗನವಾಡಿ ಬಿಲ್ಡಿಂಗ್ ಆಗಿರ್ಬೋದು, ರಸ್ತೆಗಳು, ಚರಂಡಿಗಳು, ಈ ಥರ ಯಾವುದೇ ಥರದ ನಮಗೆ ಮೂಲಭೂತ ಸೌಕರ್ಯಗಳಿಗೆ ನಿಮ್ಮ ಜನರಿಗೆ ಯಾವುದೇ ಥರದ ತೊಂದರೆಗಳು ಏನು ಬರ್ತಾ ಇಲ್ಲ. ಇನ್ನು ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಯಾಕೆಂದರೆ ಎಲ್ಲದಕ್ಕೂ ಕೆಲಸ ಆಗಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೂ ಏನು ಸಾರ್ವಜನಿಕವಾಗಿ ನಮಗೂ ಯಾವುದೇ ಒಂದು ತೊಂದರೆ ಏನು ಕೊಡ್ತಾ ಇಲ್ಲ, ಅವರು ನಮಗೂ ಏನು ಕೊಡ್ತಾ ಇಲ್ಲ. ನಾವು ಅವ್ರಿಗೆ ಅದೇ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಆವಾಗ ಈಗ ನಿಮ್ಮ ಗ್ರಾಮದ ಜನತೆ ಹೆಚ್ಚಾಗಿ ನಿಮ್ಮ ಹತ್ರ ಯಾವುದೋ ಒಂದು ತೊಂದರೆಯನ್ನು ಜಾಸ್ತಿ ಹೇಳ್ಕೊತಾರೆ? ಯಾವುದೋ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಯಾವುದೋ ಒಂದು ತೊಂದರೆಗಳು ನಿಮ್ಮ ಜಾಸ್ತಿ ಹೇಳ್ಕೊತಾ ಇರೋದು ಈಗ ಚರಂಡಿ ಊರಿನಲ್ಲಿ ಇದ್ರದ್ದು ಚರಂಡಿ ಒಂದು ಜಾಸ್ತಿ ಹೇಳ್ಕೊತಾ ಇದ್ದಾರೆ. ಆಮೇಲೆ ಈಗ ಈ ನರೇಗಾದಲ್ಲಿ ಈಗ ಎಲ್ಲ ಇಂಡಿವಿಜುವಲ್ ಇದು ಬರ್ತಾ ಇದೆ ನೋಡಿ ಬೆನಿಫಿಟ್ಟು. ಸೊ ಹಂಗಾಗಿ ದನಿನ ಕೊಟ್ಟಿಗೆ ಆಗಿರ್ಬೋದು, ಕುರಿ ಕೊಟ್ಟಿಗೆ ಆಗಿರ್ಬೋದು, ಬದು ನಿರ್ಮಾಣ ಆಗಿರ್ಬೋದು, ಸೊಸೆಗಳದ್ದಾಗಿರ್ಬೋದು. ಸೊ ಈ ಥರದವೆಲ್ಲವನ್ನು ಹೇಳ್ಕೊಡ್ತಾ ಇದ್ದಾರೆ. ಈಗ ಯಾಕೆಂತಂದರೆ ಮೊದಲು ಒಂದು ಲಿಮಿಟ್ ಇತ್ತು ಸರ್ಕಾರದಲ್ಲಿ, ಇಷ್ಟೇ ಮಾಡಬೇಕು. ಈಗ ನರೇಗಾದಲ್ಲಿ ಇಂಡಿವಿಜುವಲ್ ಬೆನಿಫಿಟ್ಟು ಪ್ರತಿಯೊಬ್ಬರಿಗೂ ಏನು ಲಿಮಿಟ್ ಏನಿಲ್ಲ.
ಸೊ ಹಂಗಾಗಿ ನಾವು ವಾರ್ಡ್ ಸಭೆ ಗ್ರಾಮ ಸಭೆಗಳಿಗೆಲ್ಲ ಅವ್ರಿಗೂ ಎಲ್ಲರನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ, ಅರ್ಜಿಗಳು ಕೊಡ್ತಾ ಇದ್ದೀವಿ, ಅರ್ಜಿ ತೊಗೊಳ್ತಾ ಇದ್ದಾರೆ. ಸಾಕಷ್ಟು ಇಂಡಿವಿಜುವಲ್ ಬೆನಿಫಿಟ್ಟು ಈ ವರ್ಷ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಮುಂದಕ್ಕೂ ಅವರು ಯಾವುದೇ ರೀತಿಯಲ್ಲಿ ಅವರಿಗೆ ಇಂಡಿವಿಜುವಲ್ ಬೆನಿಫಿಟ್ ತೊಗೊಳಕ್ಕೆ ಪಂಚಾಯತಿ ವತಿಯಿಂದ ಯಾವುದೇ ಅವ್ರಿಗೇನು ತೊಂದರೆ ಆಗಲಿ ನೋಡ್ಕೊತೀವಿ. ಸರ್ ಹಾಗೆ ಈಗ ಇನ್ನೂ ಒಂದು ವರ್ಷ ಇದೆ, ಈ ಬರುವ ಒಂದು ವರ್ಷದಲ್ಲಿ ಇನ್ನೂ ಯಾವ ಥರ ಅಭಿವೃದ್ಧಿ ಕೆಲಸಗಳು ಮಾಡೋಣ ನಮ್ಮ ಊರಿಗೆ ಅಂತ ನೀವೇನಾದ್ರು ಒಂದು ಅಭಿಪ್ರಾಯ ಇಟ್ಕೊಂಡಿದ್ದೀರ? ನಾವು ಅದೇ ಇನ್ನೂ ಸಾಕಷ್ಟು ಅದೇ ಈ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಏನಾದ್ರು ಈ ಒಂದು ವಿದ್ಯುತ್ ಶಕ್ತಿ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ವ್ಯವಸ್ಥೆ ಇನ್ನು ಬಾಕಿ ಉಳಿದಿರುವಂಥ ಈ ನಮ್ಮ ಬಿಸ್ಕೂರು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ರಸ್ತೆ ಅದನ್ನೆಲ್ಲ ನೀವು ಸಂಪೂರ್ಣವಾಗಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೂ ಒಂದು ಧ್ಯೇಯ ಇದೆ. ಸೊ ಅದೇ ಥರ ಮಾಡಬೇಕು ಅಂತ ಮಾಡಬೇಕು, ಜನಗಳಲ್ಲಿ ಒಂದು ವಿಶ್ವಾಸ ಉಳಿಸ್ಕೊಬೇಕು ಅನ್ನೋದು ನಮಗೂ ಇದೆ, ಕಾಳಜಿ ಇದೆ. ಸರ್ ಹಾಗೆ ಈಗ ನಿಮಗೆ ಈ ರಾಜಕೀಯದಲ್ಲಿ ಏನಾರ ಮುಂದೆ ಒಲಿಬೇಕು, ರಾಜಕೀಯದಲ್ಲಿ ನಾವು ಜನಸೇವೆ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅಭಿಪ್ರಾಯ ಇದೆಯಾ? ಏನು ನಮಗೇನು ಆ ಥರ ಏನು ಇದೆ ಏನೋ ಇದು ಒಂದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ ಅಷ್ಟೇ ರಾಜಕೀಯಕ್ಕೆ. ನಾವೇನು ಬರಬೇಕು ಅಂತಲೇ ಏನಿರಲಿಲ್ಲ, ಏನೋ ಒಂದು ಇದಾನೆ ಅಷ್ಟೇ ಬಂದಿದ್ದು. ಇದ್ರ ಮುಂದೆ ರಾಜಕೀಯದಲ್ಲಿ ಏನಾದ್ರು ಮುಂದೆ ಒಲಿಬೇಕು, ನಾವು ಇನ್ನೂ ಜನಸೇವೆ ಮಾಡಬೇಕು, ಜನಕ್ಕೆ ಅನುಕೂಲ ಮಾಡಬೇಕು ಅಂತ ನಿಮ್ಮ ಏನಾದ್ರು ಅಭಿಪ್ರಾಯ ಇದೆ? ಮನಸ್ಸಿನಲ್ಲಿ ಆಸೆ ಇದೆ, ಆಸೆ ಇಲ್ಲ ಅಂತ ಏನಲ್ಲ. ಅದು ಕಾಲಕ್ರಮೇಣ ಹೆಂಗೆ ದಿನಗಳು ಉರುಳುತ್ತವೋ ಹಂಗೆ ನಾವು ಬದಲಾವಣೆ ಆಗಬೇಕು. ಸರ್ ಹಾಗೆ ಈಗ ನೀವು ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಊರಿನ ಜನತೆಗಳ ಜೊತೆ ಯಾವ ಥರ ಒಂದು ಸಂಪರ್ಕದಲ್ಲಿದ್ದೀರಾ ಸರ್? ಅವ್ರ ಒಂದು ಕಷ್ಟ ಅಂತ ನಿಮ್ಮ ಮೂಲ ಬಂದಾಗ ಇಲ್ಲಿನವರೆಗೂ ಏನು ನಾವು ಯಾವ ಜನತೆ ನಮ್ಮ ಗ್ರಾಮಸ್ಥರಲ್ಲಿ ಯಾವುದನ್ನು ಏನು ತೊಂದರೆ ಏನಿಲ್ಲ. ಸೊ ಇನ್ನು ಮುಂದೆ ಅವ್ರ ಅಪೇಕ್ಷೆ ಪಟ್ಟರೆ ಹಂಗೆ ಮುಂದುವರ್ಕೊಂಡು ಹೋಗ್ತೀವಿ. ನಮ್ಮಿಂದ ಅವ್ರಿಗೆ ಯಾವುದೇ ತೊಂದರೆ ನಾವು ಕೊಟ್ಟಿಲ್ಲ, ಅವರು ನಮ್ಗೆ ಯಾವ ರೀತಿ ತೊಂದರೆ ಕೊಟ್ಟಿಲ್ಲ. ಸೊ ಇದು ಒಳ್ಳೆ ಒಂದು ನಮ್ಮ ಕೈಲಾದ ಸಹಾಯನ ನಾವು ಒಳ್ಳೆಯ ಸೇವೆ ನಾವು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಹಾಗೆ ಈಗ ಮೇಡಮ್ ನೀವು ಈ ರಾಜಕೀಯ ಪ್ರವೇಶ ಮಾಡೋದಕ್ಕೆ ನಿಮ್ಗಳಿಗೆ ಯಾರ ಗುರುಗಳು ಸ್ಫೂರ್ತಿ ಇದ್ದಾರೆ? ಒಂದು ಸ್ವಂತ ಇಷ್ಟದಿಂದ ಒಂದು ರಾಜಕೀಯ ಪ್ರವೇಶ ಮಾಡಿರ ಸರ್? ನಿಮ್ಗೆ ಈ ರಾಜಕೀಯದಲ್ಲಿ ಹಿಂದೆಯಿಂದ ಯಾರು ನಿಮ್ಗೆ ಗುರುಗಳು ಅಂತ ಯಾರು ಇದ್ದಾರ ಸರ್? ರಾಜಕೀಯ ಅದೇ ನಾವು ಬಂದಿದ್ದೇ ವರ್ಷದಲ್ವ, ನಾವೇನು ಇದಕ್ಕೇನು ಬರಲೇಬೇಕು ಅಂತ ಏನಿರಲಿಲ್ಲ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ಅಷ್ಟೇ. ರಾಜಕೀಯ ಪ್ರವೇಶ ಬಂದ್ವಿ, ಗುರುಗಳು ಅಂತ ಏನು ಯಾರೇನಿಲ್ಲ, ಈಗ ಬಂದ ಮೇಲೆ ಆಗಿದ್ದಾರೆ ಅಷ್ಟೇ. ಸರ್ ಹಾಗೆ ಈಗ ನೀವು ಒಬ್ರು ಮೇಡಮ್ ಅವರು ಒಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆಲ್ಲ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಸದಸ್ಯರುಗಳಿಗೆ ನಮ್ಮ ಸದಸ್ಯರುಗಳಲ್ಲಿ ಹೇಳೋದೇ ಇಷ್ಟೇ, ನಮಗೆ ಜನ ಒಂದು ಬೆಂಬಲ ಕೊಟ್ಟು ಅವ್ರನ್ನ ಸದಸ್ಯರುಗಳೆಲ್ಲನೂ ಆರಿಸಿ ಕಳಿಸಿದ್ದಾರೆ. ಅವ್ರ ಕೈನಲ್ಲ ಆದಂಥ ಉತ್ತಮ ಸೇವೆಗಳು ಸಾರ್ವಜನಿಕರು ಈ ಊರು ಗ್ರಾಮ ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಅಭಿವೃದ್ಧಿ ಮಾಡಲಿ. ಯಾವ ಜನಗಳ ಹತ್ರ ಯಾವುದೇ ಒಂದು ಕಾರಣಕ್ಕೂ ಒಂದು ದ್ವೇಷ ಆಗಲಿ, ಅಸೂಯೆ ಆಗಲಿ ಕಟ್ಕೊಂಡಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಲಿ ಅಂತ ಹೇಳಿ ನಮ್ಮ ಭಾವನೆ ಅವರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಮೇಡಮ್ ಈಗ ಕೊನೆಯದಾಗಿ ನೀವು ಈಗ ಈ ಸ್ಥಾನಕ್ಕೆ ಬರಬೇಕು ಅಂದರೆ ನಿಮ್ಮ ಗ್ರಾಮದ ಜನತೆಗೆ ಕಾರಣ. ಸೊ ನಿಮ್ಮ ಗ್ರಾಮದ ಜನತೆಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ನಿಮ್ಮ ಆರ್ಸಿ ಇಲ್ಲಿ ತನಕ ಕಳಿಸಿರುವಂಥ ಜನಗಳಿಗೆ ಸೊ ನೀವು ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ನಿಮ್ಮ ಜನತೆಗೆ? ನಾವು ಮೊದಲನೇ ಬಾರಿಗೆ ಬಂದು ನಿಂತ್ಕೊಂಡಾಗ ನಮಗೆ ಒಂದು ವಿಶ್ವಾಸ ಇಟ್ಟು ನಮ್ಮನ್ನು ಜನತೆ ಆರಿಸಿದ್ದಾರೆ. ಅವರ ಒಂದು ಇದಕ್ಕೆ ನಾವು ಯಾವತ್ತೂ ಸಾಯೋವರೆಗೂ ನಾವು ಅವ್ರನ್ನ ನಾವು ತೀರ್ಸೋಕ್ಕಾಗಲ್ಲ. ನಾವು ಅವ್ರಿಗೆ ಯಾವತ್ತೂ ನಾವು ಚಿರುಣಿಯಾಗಿರ್ತೀವಿ ನಮ್ಮ ಬಿಸ್ಕೂರು ವಾರ್ಡಿನ ಜನತೆ. ಇನ್ನು ಮುಂದೆನೂ ಅಷ್ಟೇ ಅವರ ಅಪೇಕ್ಷೆ ಕೊಟ್ಟು ಆಶೀರ್ವಾದ ಮಾಡಿದರೆ ಮುಂದೆನೂ ಅವ್ರ ಸೇವೆ ಮಾಡ್ಕೊಂಡು ಹೋಗ್ತೀನಿ. ಸೊ ಅವ್ರ ಮುಂದೆ ನೀವೇನೋ ಒಂದು ಕೆಲಸ ಕಾರ್ಯ ಮಾಡೋದು ಅವ್ರಿಗೆ ಸುಖಕರವಂತ ಆಗಲಿ ಅಂತ ಹೇಳ್ತಾ ನಮ್ಮ ಕಾಲ ನೀವು ಇಷ್ಟು ಜೊತೆ ಮಾತಾಡಿ ನಿಮಗೆ ತುಂಬ ಧನ್ಯವಾದ. ನಮಸ್ತೆ.